ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಪುಟ್ಟ ಲೋಕ ನೀನೇ ಅಲ್ಲವೇ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಒಂದು ಪಿಜ್ಜಾ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಹೆಲ್ದಿಯೆಸ್ಟ್ ಪಿಜ್ಜಾ ಅಂತ ಹೇಳ್ಬೋದು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನನ್ನ ಮಕ್ಕಳು ಬರ್ತಾ ಇರ್ತಾರೆ. ನಮ್ಮ ಮಮ್ಮಿ ಏನು ಮಾಡ್ತಾ ಇದ್ದಾರೆ, ಏನು ಎತ್ತ ಅಂತ ನಾನು ಅವ್ರನ್ನ ಹೋಗು ಅಂತ ಹೇಳೋಕ್ಕೆ, ಸೈಲೆಂಟಾಗಿರಿ ಅಂತ ಹೇಳೋಕ್ಕೆ, ಮತ್ತು ನಾನು ಕ್ಲೀನಾಗಿ ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳೋಕ್ಕೆ ಒಂದ್ಸರಿ ಕ್ಯಾಮ್ರಾ ಕ್ಲೀನಾಗಿ ಇಟ್ಟಿರ್ತೀನಿ, ಒಂದ್ಸರಿ ಕ್ಲೀನಾಗಿ ಇಟ್ಟಿರಲ್ಲ. ಕ್ಲೀನಾಗಿಟ್ಟು ಮತ್ತೆ ಮಾತಾಡೋಣ ಅಂತ ಮತ್ತೆ ಇಟ್ಟು ಕ್ಯಾಮ್ರಾ ಸೆಟ್ ಮಾಡಿ ಒಂದೊಂದ್ಸರಿ ಇಟ್ಕೊಳ್ತೀನಿ. ಮತ್ತೆ ಇಟ್ಕೊಂಡಾಗೂ ಒಂದೊಂದ್ಸರಿ ಅರ್ಧ ತಲೆನೇ ಎಗರೋಗಿರುತ್ತೆ. ಆ ಥರ ನನ್ನ ಪಜಿತಿಗಳು. ಇವತ್ತಿನ ವ್ಲಾಗಲ್ಲಿ ಒಂದು ಹೆಲ್ದಿಯೆಸ್ಟ್ ಪಿಜ್ಜಾ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ಪಿಜ್ಜಾ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಇಷ್ಟ ಆಗೋರಿಗೆ ಇದು. ಆ್ಯಂಡ್ ಕೆಲವೊಬ್ಬರು ಪಿಜ್ಜಾ ತಿನ್ನಬೇಕಾದ್ರೆ ಒಬ್ಬೊಬ್ರು ಒಂಥರ ಥಿಂಕ್ ಮಾಡ್ತಾರೆ. ಒಬ್ಬರು ಏನಕ್ಕೆ ಅಷ್ಟು ದುಡ್ಡು ಕೊಟ್ಟು ತಿನ್ನೋದು ಅಂತ ಥಿಂಕ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಏನಂತ ಥಿಂಕ್ ಮಾಡ್ತಾರೆ, ಬೇಡ ಜಂಕ್, ಅದು ಸುಮ್ಮನೆ ಯಾಕೆ ಫ್ಯಾಟು ಅಂದ್ಬಿಟ್ಟು ಪಿಜ್ಜಾ ತಿನ್ನೋದಿಲ್ಲ. ಕೆಲವೊಬ್ಬರು ಏನು ಹೆಂಗನ್ನಾಗೋಗ್ಲಿ ತಿನ್ಬಿಡೋಣ ಅಂತ ಕ್ರೇವಿಂಗ್ಸ್ ಆಗಿದ ತಕ್ಷಣ ತಿನ್ಬಿಡ್ತಾರೆ. ಬಟ್ ಇವತ್ತು ಎಲ್ಲದಕ್ಕೂ ಒಂದು ಈಸಿಯೆಸ್ಟ್ ಸೊಲ್ಯೂಷನ್ ಅಂದರೆ ಮನೆಯಲ್ಲೇ ಹೆಲ್ದಿ ಆಗಿ ಪಿಜ್ಜಾನ ಮಾಡಿಕೊಂಡು ತಿನ್ನೋಣ. ಆ್ಯಂಡ್ ಇವತ್ತು ಸೂಪರ್ ಈಸಿಯೆಸ್ಟ್ ವೇಯಿಂದ ಪಿಜ್ಜಾ ಮಾಡ್ಬೋದು. ಆ್ಯಂಡ್ ಸೂಪರ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಐ ಆಮ್ ಶ್ಯೂರ್ ಇವತ್ತು ಆ ರೆಸಿಪಿನ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ತಡ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ಅದಕ್ಕೂ ಮುಂಚೆ ನಾನು ಲಾಸ್ಟ್ ವ್ಲಾಗಲ್ಲಿ ಬ್ಲೌಸಸ್ನ ಆರ್ಗನೈಸ್ ಮಾಡ್ಕೊಂಡಿರೋದು ಒಂದು ನೋಡಿಸ್ದೆ, ಆರ್ಗನೈಸರು. ಅದನ್ನು ಯಾರೋ ನೋಡಿಬಿಟ್ಟು ನನ್ನನ್ನು ಲಿಂಕ್ ಕೇಳಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿದ್ದೀರಾ ಒಂದಿಬ್ಬರು. ಸೊ ಅವ್ರಿಗಾಗಿ ನಾನು ಅದನ್ನು ಪ್ರಾಡಕ್ಟ್ನ ನೋಡಿಸ್ತೀನಿ. ಆ್ಯಂಡ್ ಆ ಪ್ರಾಡಕ್ಟ್ಸ್ದು ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಆ್ಯಂಡ್ ಹಿಂಗೇನೆ ನೋಡಿಸ್ಬಿಡ್ತೀನಿ. ಆ್ಯಕ್ಚುಲಿ ಪ್ರಾಡಕ್ಟ್ ಬಂದು ಈ ಥರ ಬರುತ್ತೆ. ಆ್ಯಂಡ್ ಎಷ್ಟು ಬ್ಲೌಸಸ್ ಇಟ್ಕೋಬೋದು ಗೊತ್ತಾ, ಒಂದು ಆರ್ಗನೈಸರಲ್ಲಿ 1 2 3 4 5 6 ಇರೋದು. ಬಟ್ ನಾನು ತುಂಬ ಬ್ಲೌಸಸ್ ಇಟ್ಟಿದ್ದೀನಿ, ನೀವು ನೋಡಬಹುದು. 1 2 3 4 5 6 7 ಒಂದರಲ್ಲಿ 7 ಇಟ್ಟಿದ್ದೀನಿ. ಕ್ಲೀನಾಗಿ ಪ್ರಾಪರಾಗಿ ಮಡಚಿ ಇಟ್ಟರೆ ಈಸಿಯಾಗಿ ಎತ್ಕೋಬೋದು. ಇಲ್ಲಿ 3 ಆರ್ಗನೈಸರ್ನ ಇಟ್ಕೊಂಡಿದ್ದೀನಿ, ನೋಡಿಸ್ತೀನಿ ಈಗ. ಆ್ಯಂಡ್ ನೋಡಿ ಈ ಥರ ಇದೆ. ಆ್ಯಂಡ್ ಇಷ್ಟು ದೊಡ್ಡದಾಗಿದೆ ನೋಡಿ. ಇದರಲ್ಲೊಂದು 7 ಪೋರ್ಷನ್ಸ್ ಇದೆ. ಆ್ಯಂಡ್ ಸಾಕಷ್ಟು ಬ್ಲೌಸಸ್ನ ಇಟ್ಕೊಬೋದು. ಆ್ಯಂಡ್ ಈ ಥರದ್ದು ಒಂದು 4 ತೊಗೊಂಡಿದ್ದೀನಿ ನಾನು. ಎತ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಈಸಿಯಾಗಿರುತ್ತೆ, ಹಿಂಗೆ ತಗೋಬೋದು. ಓಕೆನಾ? ಸೊ ಹಂಗಾಗಿ ಏನು ಮೆಸ್ಸಪ್ ಇರಲ್ಲ. ಬ್ಲೌಸಸ್ ಎಷ್ಟೇ ಸೀರೆಯಲ್ಲಿಟ್ಟರು ಅವಾಗ ಕಿತ್ತೋಗ್ತಾ ಇರುತ್ತೆ. ಸೊ ಈ ಥರ ಇಟ್ಕೊಳ್ಳೋದ್ರಿಂದ ಸ್ಯಾರೀಸು ಕ್ಲೀನಾಗಿ ಆರ್ಗನೈಸ್ ಆಗಿರುತ್ತೆ. ಆರ್ಗನೈಸ್ ಆಗಿರುತ್ತೆ, ಬ್ಲೌಸಸ್ಸು ಆರ್ಗನೈಸ್ ಆಗಿರುತ್ತೆ. ಆ್ಯಂಡ್ ನಮಗೆ ಇನ್ನೊಂದೇನು ಅಂತಂದರೆ, ನಮ್ಗೆ ಯಾವ್ದು ಬೇಕೋ ಅದು ಕ್ಲೀನಾಗಿ ಕಾಣುತ್ತೆ, ಕ್ಲೀನಾಗಿ ವಿಸಿಬಲ್ ಆಗುತ್ತೆ. ಸೊ ಹಂಗಾಗಿ ನಾನು ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗಿದೆ. ನಾವು ಈ ಥರದ್ರಲ್ಲಿನ ಜೀನ್ಸು ಎಲ್ಲ ಇಟ್ಕೋಬೋದು. ಎತ್ಕೊಳ್ಳೋಕ್ಕೂ ಈಸಿಯಾಗಿರುತ್ತೆ. ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ, ನಮ್ಗೆ ಯಾವ್ದು ಬೇಕೋ ಅದು ಕ್ಲೀನಾಗಿ ಸಿಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಜೀನ್ಸಸ್ ಇಟ್ಕೊಳ್ಳೋಕ್ಕೂ ಒಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿರ್ತೀನಿ. ಆ್ಯಂಡ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಆ್ಯಂಡ್ ತಗೊಳ್ಳಿ ನಿಮ್ಗೆ ಇಷ್ಟ ಆಗಿದ್ರೆ. ಆ್ಯಂಡ್ ಪ್ರೈಸ್ ಕೂಡ ಸ್ವಲ್ಪ ಹಂಗು ಹಿಂಗು ಇರುತ್ತೆ, ನೋಡ್ಕೊಂಡು ತಗೊಳ್ಳಿ. ಇನ್ಯಾಕೆ ತಡ, ಹೆಲ್ದಿಯಾಗಿ ಮನೆಯಲ್ಲೇ ಹೋಮ್ ಮೇಡ್ ಪಿಜ್ಜಾ ಮಾಡೋಣ. ಲೆಟ್ ಗೆಟ್ ಸ್ಟಾರ್ಟ್. ನಾನು ಇಲ್ಲಿ ಮೇಯ್ನ್ ಆಗಿ ಬ್ರೆಡ್ನ ಬಳಸ್ಕೊಂಡು ಇವತ್ತು ಪಿಜ್ಜಾ ಮಾಡ್ತಿರೋದು. ನಾನಿಲ್ಲಿ 0 ಮೈದಾ ಮಲ್ಟಿ ಗ್ರೀನ್ ಬ್ರೆಡ್ನ ತಗೊಂಡಿದ್ದೀನಿ. ನೋ ಕಲರ್, ನೋ ಶುಗರ್ ಆ್ಯಡೆಡ್, ಹೆಲ್ದಿಯೆಸ್ಟ್ ಬ್ರೆಡ್. ಆ್ಯಂಡ್ ಸ್ವಲ್ಪ ಸ್ವೀಟ್ ಕಾರ್ನ್ ಕೂಡ ತಗೊಂಡಿದ್ದೀನಿ. ಅದ್ರ ಜೊತೆಗೆ ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಆನಿಯನ್ನ ತಗೊಂಡಿದ್ದೀನಿ. ನೀವು ರೆಡ್ ಕ್ಯಾಪ್ಸಿಕಮ್ ಬದಲು ಟೊಮೆಟೊ ತಗೋಬಹುದು. ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಆ್ಯಂಡ್ ಆರಿಗಾನೋ ತಗೊಂಡಿದ್ದೀನಿ. ಆ್ಯಂಡ್ ದೆನ್ ಚೀಸ್, ಪನೀರ್, ಬಟರ್ 3 ತಗೊಂಡಿದ್ದೀನಿ. ಅದರ ಜೊತೆಗೆ ನಾನು ಇಲ್ಲಿ ಪಿಜ್ಜಾ ಸಾಸ್ ಹಾಗೂ ಮಯೋನೀಸ್ನ ಬಳಸ್ತಿದ್ದೀನಿ. ಅಂಡ್ ಏನಕ್ಕೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನ ಬಳಸ್ಕೊಂಡು ಮಾಡ್ತಿದ್ದೀನಿ ಅಂತ ಅಂದ್ರೆ, ಪಕ್ಕ ನಾವು ಪಿಜ್ಜಾನೇ ತಿಂತಿದೀವಿ ಅಂತ ಅನ್ಸುತ್ತೆ. ಇವೆಲ್ಲ ಬಳಸ್ಕೊಂಡು ಮಾಡೋದ್ರಿಂದ ನಾವು ಪಿಜ್ಜಾಗೆ ಮಾಡೋ ಅಂತ ಬೇಸನ್ನ ನಾವು ಬ್ರೆಡ್ನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀವಿ. ಪ್ರತಿಯೊಂದೂ ಸೇಮ್ ಪಿಜ್ಜಾ ಯಾವ ಥರ ಇರುತ್ತೆ, ಪಿಜ್ಜಾ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡುವಂಥದ್ದು. ಸೂಪರಾಗಿ ತುಂಬ ಈಸಿಯಾಗೆ ಮಾಡ್ಕೋಬೋದು. ಆ್ಯಂಡ್ ತುಂಬ ಟೇಸ್ಟಿಯಾಗೂ ಇರುತ್ತೆ. ನಾನು ಒಂದು 6 ಸ್ಲೈಸ್ ಅಷ್ಟು ಬ್ರೆಡ್ಡನ್ನು ತಗೊಂಡು ಬ್ರೆಡ್ ಮೇಲೆ ನಾನು ಪಿಜ್ಜಾಗೆ ಬಳಸೋ ಅಂಥ ಸಾಸನ್ನು ಕ್ಲೀನಾಗಿ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಆ್ಯಂಡ್ ನಾನು
ಈ ಥರ 0 ಮೈದಾ ಇರೋವಂಥ ಬ್ರೆಡ್ ತೊಗೊಂಡಿದ್ದೀನಿ. ನೀವು ನಾರ್ಮಲಾಗಿ ಇರೋವಂಥ ಬ್ರೆಡ್ ಕೂಡ ಬಳಸ್ಬೋದು, ಅಥವಾ ಇದೇ ಬ್ರೆಡ್ ಹೆಲ್ದಿಯಾಗಿ ತಿನ್ನಬೇಕು ಅಂದರೆ ಈ ಬ್ರೆಡನ್ನು ಬಳಸ್ಬೋದು. ನೆಕ್ಸ್ಟ್ ಅದ್ರ ಮೇಲೆ ನಾನು ಎಲ್ಲ ಚೀಸ್ ಇಡ್ತಿದ್ದೀನಿ. ಆ್ಯಂಡ್ ಚೀಸನ್ನ ಈ ಥರ ಸ್ಲೈಸ್ ಥರ ಸಿಗುತ್ತೆ, ಅದನ್ನು ಎಲ್ಲ ಬ್ರೆಡ್ ಮೇಲೆ ಇಟ್ಟು ಅದರ ಮೇಲೆ ಸ್ವಲ್ಪ ಆರಿಗ್ಯಾನೋನ ಸ್ಪ್ರಿಂಕಲ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಲೈಟಾಗಿ ಎಲ್ಲ ಚೀಸ್ ಮೇಲೆ ನಾನು ಲೈಟಾಗಿ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ಏನು ಚಿಲ್ಲಿ ಫ್ಲೆಕ್ಸನ್ನು ಕೂಡ ಎಲ್ಲ ಬ್ರೆಡ್ ಸ್ಲೈಸ್ ಮೇಲೂ ಹಾಕ್ಕೊತಿದ್ದೀನಿ. ಆ್ಯಂಡ್ ಇದಕ್ಕೆ ಪನ್ನೀರ್ನ ಬಳಸ್ತಿದ್ದೀನಲ್ಲ, ಅದಕ್ಕೆ ಒಂದು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ತಿನ್ನೋವಾಗ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ. ಆ್ಯಂಡ್ ಇಲ್ಲಿ ನಾವು ಆರಿಗೆನೋ ಹಾಗೂ ಚಿಲ್ಲಿ ಫ್ಲೆಕ್ಸ್ ಹಾಕಿದ್ಮೇಲೆ ಮಯೋನೀಸ್, ಆ್ಯಂಡ್ ಇದು ಆಪ್ಷನಲ್, ಬಟ್ ಮಯೋನೀಸ್ ಹಾಕೋದ್ರಿಂದ ಒಂಥರ ಫುಲ್ ಪಿಜ್ಜಾ ಫ್ಲೇವರೇ ಸಿಗುತ್ತೆ. ಸೊ ಹಂಗಾಗಿ ಎಲ್ಲ ಕಡೆ ಮಯೋನೀಸ್ನ ಹಾಕ್ಕೊಂಡು ಅದ್ರ ಮೇಲೆ ಆನಿಯನ್, ಟೊಮೆಟೊ, ಕ್ಯಾಪ್ಸಿಕಮ್, ಪನ್ನೀರ್ ಮೂರನ್ನು ನಾನು ಎಲ್ಲ ಈಕ್ವಲ್ ಆಗಿ ಹಾಕ್ಕೊತಿದ್ದೀನಿ. ಈ ಥರ ಪಿಜ್ಜಾಗೆ ಯಾವ ಥರ ನಾವು ಸ್ಪ್ರೆಡ್ ಮಾಡ್ಕೊಳ್ತಾರೆ ಆ ಥರ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವೀಟ್ ಕಾರ್ನನ್ನು ತೊಗೊಂಡಿದ್ದೆಲ್ಲ ಅದನ್ನು ನಾನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ನಾನು ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಮಕ್ಕಳು ತಿಂತಾರೆ, ಹೊಟ್ಟೆ ನೋವು ಬರಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಪಿಜ್ಜಾನ ಒಂದು 50% ಬೇಯಿಸ್ಕೊಂಡು ಎಲ್ಲದ್ರ ಮೇಲೇನು ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಎಲ್ಲ ಎಷ್ಟು ತೊಗೊಂಡಿದ್ದೀವಿ ಎಲ್ಲ ಅದ್ರ ಮೇಲೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಆ್ಯಂಡ್ ಆರಿಗ್ಯಾನೋನ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ನಾನು ಸ್ವಲ್ಪ ಜಾಸ್ತಿ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಕೋಬೋದು. ಆಲ್ಮೋಸ್ಟ್ 60% ಆಫ್ ಪಿಜ್ಜಾ ರೆಡಿನೇ ಆಗೋಯ್ತು ಅಂತ ಹೇಳ್ಬೋದು. ಎಷ್ಟು ಈಸಿ ಅಲ್ವಾ? ಆ್ಯಂಡ್ ರುಚಿ ಕೂಡ ಸೇಮ್ ಪಿಜ್ಜಾ ಇದ್ದಂಗೆ ಇರುತ್ತೆ. ನಾನು ಮೇಲೆ ಕ್ಲೀನಾಗಿ ಚಿಲ್ಲಿ ಫ್ಲೆಕ್ಸ್ ಆರಿಗ್ಯಾನೋನ ಸ್ಪ್ರೆಡ್ ಮಾಡ್ಕೊಂಡು, ಆ್ಯಂಡ್ ಎಷ್ಟು ಕಲರ್ಫುಲ್ಲಾಗಿ ಕೂಡ ಕಾಣ್ತಿದೆ ಅಲ್ವಾ? ಸೀರಿಯಸ್ಲಿ ಗೈಸ್ ಚೆನ್ನಾಗಿರುತ್ತೆ, ಈ ಥರ ಟ್ರೈ ಮಾಡಿ. ಸಖತ್ ಕಲರ್ಫುಲ್ ಟೆಂಪ್ಟಿಂಗ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ಆಲ್ಮೋಸ್ಟ್ ಇನ್ನೇನು ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಸೇಮ್ ಪಿಜ್ಜಾ ಇದ್ದಂಗೆ ಇದೆ. ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ ಓವನ್ ಇದ್ದರೆ ಓವನಲ್ಲಿ ಮಾಡ್ಕೋಬೋದು. ನಮ್ಮ ಮನೇಲಿ ಓವನ್ ಇಲ್ಲ, ಸೊ ಹಂಗಾಗಿ ನಾನಿಲ್ಲಿ ಏನು ಸ್ಯಾಂಡ್ವಿಚ್ ಎಲ್ಲ ಮಾಡ್ತಾರಲ್ವ ಅದೊಂದು ಪ್ಯಾನ್ ಇತ್ತು, ಅದ್ರ ಮೇಲೆ ಮಾಡ್ಕೊತಿದ್ದೀನಿ. ಆ್ಯಂಡ್ ಸೇಮ್ ಅದೇ ಥರ ಇರುತ್ತೆ, ನೋ ಡಿಫ್ರೆನ್ಸ್ ಏನಿರಲ್ಲ. ನಾನು ಅದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಡ್ತೀನಿ. ಕ್ಲೀನಾಗಿ ಅದು ಚೆನ್ನಾಗಿ ಅವೆಲ್ಲ ಬಿಟ್ಕೊಂಡು ಚೆನ್ನಾಗಾಗತ್ತೆ. ಆ್ಯಂಡ್ ಕ್ವಿಕ್ಕಾಗಿ ಈಸಿಯಾಗಿ ಆಗೋಗುತ್ತೆ ಗೈಸ್. ನೋಡಿ ಎಷ್ಟು ಟೆಂಪ್ಟಿಂಗ್ ಆಗಿದೆ. ಆ್ಯಂಡ್ ಪಿಜ್ಜಾ ಲವರ್ಸ್ಗಂತೂ ಇದು ಒನ್ ಆಫ್ ದ ಫೇವ್ರೆಟ್ ಡಿಶ್ ಆಗಿಬಿಡುತ್ತೆ. ಒಂದು ಸರಿ ಈ ಥರ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಆ್ಯಂಡ್ ಅಕಸ್ಮಾತ್ ಇದನ್ನು ಟ್ರೈ ಮಾಡಿ ಚೆನ್ನಾಗಿಲ್ಲ ಅಂತಂದರೆ ಡೈರೆಕ್ಟಾಗಿ ನನ್ನನ್ನು ಕಾಮೆಂಟಲ್ಲೇ ಬೈಬೋದು, ಏನು ಡಬ್ಬಾ ಥರ ಹೇಳ್ಕೊಟ್ಟಿದ್ದೀರಾ ಅಂತ. ಬಟ್ ಟ್ರಸ್ಟ್ ಮಿ ಗೈಸ್, ಸಖತ್ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ಈಗ ನಾವು ತಿಂದು ಎಂಜಾಯ್ ಮಾಡ್ತೀವಿ. ನೋಡೋಣ ಪಿಜ್ಜಾ ಪಾರ್ಟಿ. ಅಜ್ಜಿ ಏನು ಅನ್ಕೊಂಡು ತಿಂತಾರೆ ನೋಡೋಣ. ತಿಂದ್ಮೇಲೆ ಅಜ್ಜಿ ರಿಯಾಕ್ಷನ್ ನೋಡೋಣ ಫಸ್ಟು. ತಗೋ. ಇವಳಿಗೆ ಸಾಸ್ ಇಲ್ಲ ಅಂದರೆ ತಿನ್ನೋದೇ ಇಲ್ಲ, ಅದಕ್ಕೆ ಖಾಲಿ ಆಗಿದೆ ಬರೋದು. ಕರೆಕ್ಟಾಗಿ ಹೇಳು. ವಾವ್, ಅಜ್ಜಿ ಲೈಕ್ ಇಟ್. ನಾನು ಹೇಳ್ತೀನಿ, ಕರೆಕ್ಟಾಗಿ ಹೇಳ್ತೀನಿ ಬಿಟ್ಟು. ಪಾಪ ಹಂಗ ತಿನ್ನೋದು, ಹಿಂಗೆ ತಿನ್ನೋದು ಹಂಗೆ ಅದು ಮುದ್ದು ಕೊಡು. ನೋಡು ಹಿಂಗೆ ತಿನ್ನು ಕಚ್ಕೊ, ಹಿಂಗೆ ಹಂಗೆ ಕಚ್ಕೊಂಡು ತಿನ್ನು. ಹೆಂಗಿದೆ ಚಾರು? ಹಂಗಲ್ಲ ಚಾರು, ನೀನು ತಿನ್ನು, ಹಿಂಗೆ ಕಚ್ಕೊಂಡು ತಿನ್ನು. ನಿನಗೆ ಬರುತ್ತೆ ತಾನೆ, 2 ಕೈ ಇಟ್ಕೊ. ಅದೇನು ಇವಾಗ ಹಿಂಗೆ ತಿನ್ನಿಗ. ಹೇಳ್ತೀಯಾ? ಹೇಳು. ಚೆನ್ನಾಗಿದೆಯಾ? ತಿನ್ನು ಮತ್ತೆ ತಿನ್ನು. ನೋಡಿ ನಾನು ಹೆಂಗೆ ತಿಂತಾ ಇದ್ದೀನಿ. ಎಡ್ಕಲ್ಲಿ ಇಟ್ಕೊ.
ಆರಾಮಾಗಿ ಈ ಥರ ಹೆಲ್ದಿಯಾಗಿ ಮನೇಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ನಾವು ಆರ್ಡರ್ ಮಾಡೋದು ಅಥವಾ ನಾವು ಡೊಮಿನೋಸ್ ಅಥವಾ ಪಿಜ್ಜಾ ಸೆಂಟರ್ಗೆ ಹೋಗಿ ತಗೊಂಡು ಬರೋದು, ಅವರು ಎಷ್ಟು ತಿನ್ನು ಲೇಯರ್ ಹಾಕಿರ್ತಾರೆ, ಅದು ಮೈದಾಲ್ ಮಾಡಿರ್ತಾರೆ. ಇಟ್ಸ್ ನಾಟ್ ಹೆಲ್ದಿ. ಬಟ್ ಈ ಥರ ಮನೆಯಲ್ಲಿ ನಮಗಿಷ್ಟ. ನಮ್ಮ ಅಜ್ಜಿ ಏನೇನು ಅನ್ಕೊಂಡು ತಿಂತಿದ್ದಾರೋ ಗೊತ್ತಿಲ್ಲ. ಚೆನ್ನಾಗಿದಾ? ಹೋಗ್ತಾರೋದಕ್ಕಿಂತ ಹಿಂಗಿದ್ರೆ ಬೆಸ್ಟ್ ಅಲ್ಲ ಅಜ್ಜಿ? ಅಜ್ಜಿ ನಿಮ್ಮಮ್ಮ ಟೇಸ್ಟ್ ಮಾಡ್ತೀನಿ, ಬಂದು ಒಂಚೂರು ಬಿಸಿ ಮಾಡ್ಕೊಡ್ತೀನಿ. ನಾವಂತೂ ಪಿಜ್ಜಾನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ತಿಂದ್ವಿ. ಆ್ಯಂಡ್ ಇಲ್ಲಿಗೆ ನಮ್ಮ ವ್ಲಾಗನ್ನು ಕೂಡ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಪಿಜ್ಜಾ ಮಾತ್ರ ಸಕ್ಕತ್ತಾಗಿತ್ತು. ಪಿಜ್ಜಾ ತಿಂತ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.